ಲೇಡೀಸ್ ಅಂಡ್ ಜೆಂಟ್ಲ್ಮನ್, ತಮಿಳುನಾಡು ವಿಧಾನಸಭಾ ಚುನಾವಣೆ ಏಪ್ರಿಲ್ 23ಕ್ಕೆ ನಡೆಯಲಿದೆ. ಇದರಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಬಿಜೆಪಿಯ ಮಿತ್ರ ಪಕ್ಷ ಎಐಎಡಿಎಂಕೆ 297 ಭರವಸೆಗಳನ್ನು ಹೊಂದಿರುವಂತಹ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ಏನೇನಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಅಣ್ಣಾ ಡಿಎಂಕೆ ಮಧ್ಯಮ ವರ್ಗಗಳನ್ನ ಗುರಿಯಾಗಿಸಿಕೊಂಡು ಭರ್ಜರಿ ಭರವಸೆಗಳನ್ನ ನೀಡಿದೆ. ಒಂದು ಕುಟುಂಬಕ್ಕೆ ವರ್ಷಕ್ಕೆ 3 ಉಚಿತ ಸಿಲಿಂಡರ್, ಬೆಲೆ ಏರಿಕೆ ತಡೆಗೆ ಕುಟುಂಬಕ್ಕೆ ರೂಪಾಯಿ 10,000, ಹಾಗೆ ಸ್ತ್ರೀಯರಿಗೆ ಮಾಸಿಕ 2,000 ರೂಪಾಯಿ ಹಣದ ನೆರವು, ಬ್ಯಾಂಕಿನಿಂದ ಪಡೆದಂತಹ ಶಿಕ್ಷಣ ಸಾಲ ಮನ್ನಾ, ಸ್ತ್ರೀಯರಿಗೆ ವಾಹನ ಖರೀದಿಗೆ ಸಬ್ಸಿಡಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತ ವಾಷಿಂಗ್ ಮೆಷಿನ್, ಅಕ್ಕಿ ಪಡಿತರ ಚೀಟಿ ಇರುವಂತಹ ಎಲ್ಲರಿಗೂ ಕೂಡ ಉಚಿತ ಫ್ರಿಡ್ಜ್ ಅನ್ನ ನೀಡುತ್ತೇವೆ ಅಂತ ಹೇಳಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಘೋಷಿಸಿದ್ದಾರೆ. ಇದಿಷ್ಟೇ ಅಲ್ಲ, ರೈತರು ಸಹಕಾರಿ ಬ್ಯಾಂಕ್ಗಳಲ್ಲಿ ಮಾಡಿರುವಂತಹ ಎಲ್ಲಾ ಕೃಷಿ ಸಾಲಗಳ ಸಂಪೂರ್ಣ ಮನ್ನಾ, ಭತ್ತ ಮತ್ತು ಕಬ್ಬಿಗೆ ಹೆಚ್ಚಿನ ರಾಜ್ಯ ಬೆಂಬಲ ಬೆಲೆ ಘೋಷಣೆ, ರೈತರಿಗೆ 100% ಸಬ್ಸಿಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ ವಿತರಣೆಯನ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. திராவிட முன்னேற்ற கழக ஆட்சி அமைந்த பிறகு சொத்து வரி, வீட்டு வரி, மின் கட்டணம், குடிநீர் வரி போன்ற பல வரிகள் இந்த அரசால் உயர்த்தப்பட்டுள்ளது. இதனால் மக்களின் அன்றாட குடும்ப சுமை பன்மடங்கு அதிகரித்துவிட்டது. எனவே மக்களின் சுமையை குறைக்கும் வகையில் அனைத்து இந்திய அண்ணா திராவிட முன்னேற்ற கழக ஆட்சி அமைந்தவுடன் ஒவ்வொரு குடும்பத்திற்கும் கருணை தொகையாக 10,000 ரூபாய் வழங்கப்படும். அறிவிப்பு 2. வேலைவாய்ப்பு அலுவலகங்களில் நம்முடைய இளைஞர்கள் பதிவு செய்து வேலைக்காக காத்திருக்கும் பட்டதாரிகளுக்கு மாதந்தோறும் 2,000 ரூபாயும் +2 வரை படித்து வேலைவாய்ப்பு அலுவலகத்தில் பதிவு செய்துள்ளோருக்கு மாதந்தோறும் 1000 ரூபாய் உதவித்தொகை வழங்கப்படும். அறிவிப்பு 3. ಇನ್ನು ಈ ಎಲ್ಲಾ ಭರವಸೆಗಳ ಜೊತೆಗೆ ಅಮ್ಮ ಬ್ರ್ಯಾಂಡ್ ಯೋಜನೆಗಳ ಪುನಶ್ಚೇತನವನ್ನ ಮಾಡ್ತೇವೆ, ಮೂಲ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡ್ತೇವೆ ಅಂತ ಹೇಳಿ ಜನರ ಮನ ಸೆಳೆಯೋಕೆ ಒಟ್ಟು 297 ಭರವಸೆಗಳ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಈ ಒಂದು ಪ್ರಣಾಳಿಕೆಗೆ ಮನಸೋತು ಜನರು ಈ ಬಾರಿ ಅಣ್ಣಾ ಡಿಎಂಕೆ ಕೈ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.